ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರೇನ್ರಿ? ಎಲ್ರಿಗೂ ಗೊತ್ತದ ಇವತ್ತು ದ್ವಾದಶಿ. ಹೀಗಾಗಿ ದ್ವಾದಶಿ ಅಡುಗೆ ನೋಡ್ರಿ ಇವತ್ತೇನು ಅಷ್ಟು ಸ್ಪೆಷಲಾಗಿ ಮಾಡಿಲ್ಲ. ಯಾಕಂದ್ರೆ 2 ದಿವಸ ಏಕಾದಶಿ. ಹೀಗಾಗಿ ಏನಾದರೂ ಒಂದು ಪಾಯಸ, ಒಂದು ಅನ್ನ ಸಾರು ಮಾಡಿದ್ರೆ ಸಾಕಪ್ಪ ಅಂತ ಅನ್ನೋ ಹಂಗೆ ಆಗಿತ್ರಿ. ಹಾಗಾಗಿ ಇವತ್ತು ಸಿಂಪಲ್ಲಾದ ಅಡುಗೆ ಮಾಡಿದ್ರು ಹೆಲ್ದಿ ಅದ ರೀ. ನಿಮಗೆಲ್ಲ ಗುರ್ತೇ ಅದ. ಬರೀ ಅನ್ನ ಸಾರು ಅಂತೂ ನಮ್ಮಲ್ಲಿ ಮಾಡಂಗಿಲ್ಲ. ಅದರೊಳಗೆ ಸ್ವಲ್ಪ ಆರೋಗ್ಯಕ್ಕೆ ಹಿತ ಮತ್ತು ಬಾಯಿಗೆ ರುಚಿಯಾದಂಥ ಅಡುಗೆ ಮಾಡಬೇಕು ಅಂಥೇಳಿ ಮಾಡಕ್ಕಿದ್ದೀನಿ ರೀ. ಮತ್ತು ಇವತ್ತು ಮುಂಜಾನೆ ರಂಗೋಲಿ, ಮುಂಜಾನೆಯ ವಾತಾವರಣವನ್ನು ಸವಿಯುತ್ತಾ ಒಂದೊಳ್ಳೆ ಮಾತು. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆಯ ವಿಚಾರ, ಪಾಸಿಟಿವ್ ವೇದಿಂದ ಹೇಳ್ಬೇಕು. ದೇವರ ನಾಮಸ್ಮರಣೆ ಮಾಡ್ಕೋತ ಹೇಳೋದು, ಇವತ್ತಿನ ದಿನ ಒಳ್ಳೆಯದಾಗಲಿ ಅನ್ನುವ ಒಂದು ಪಾಸಿಟಿವ್ನೆಸ್ ಇಟ್ಕೊಂಡೇ ಹೇಳ್ಬೇಕಂತ್ರಿ. ಅವತ್ತು ಕೆಟ್ಟ ವಿಚಾರಗಳನ್ನು ಯಾವಾಗಲೂ ಮಾಡಬಾರ್ದು. ಹಾಗೇನೆ ರಂಗೋಲಿ ಹಾಕೋತ ಒಂದು ಒಳ್ಳೆ ಮಾತು. ನಮಗೆಲ್ರಿಗೂ ಒಂದೇ ನಾವು ಮಾತನಾಡಬೇಕೆಂದು, ಮಾತನಾಡಬೇಕೆಂಬುದು ತಪ್ಪಲ್ಲ. ಆದರೆ ಸಮಯ ಸಂದರ್ಭ ನೋಡಿ ಹಿತ ಮಿತವಾಗಿ ಮಾತನಾಡಿದರೆ ಸಾಕು. ಅದೇ ನೋಡಿ, ಮಾತು ಹೆಚ್ಚಾದರೆ ಮುಂದಿನದು ಜಗಳ. ಆದರೆ ಸಾಧಿಸಲಾಗದ ಅದೆಷ್ಟೋ ಸಂಗತಿಗಳನ್ನು ಮೌನದಿಂದ ಸಾಧಿಸಬಹುದಾಗಿದೆ. ಎಲ್ಲಿ ನಮ್ಮ ಮಾತುಗಳಿಗೆ ಬೆಲೆ ಇರುವುದಿಲ್ಲವೋ ಅಲ್ಲಿ ಮೌನದಿಂದ ಇರುವುದೇ ಒಳಿತು. ನಮಗೆ ಗೊತ್ತಿರದ ವಿಷಯಗಳ ಕುರಿತು ಮಾತನಾಡದೆ ಮೌನವಾಗಿರುವುದೇ ಒಳಿತು. ಅಂತಹ ಸಂದರ್ಭದಲ್ಲಿ ಮಾತನಾಡಿದರೆ ನಮ್ಮ ಅಜ್ಞಾನ ಸಾಬೀತಾಗುವುದು ಖಚಿತ. ನಾವು ಹೇಳಿದ್ದನ್ನೇ ಇತರರು ಕೇಳಬೇಕು ಅಂತ ಅನಿಸುವುದು ಸಹಜ. ಆದರೆ ಇತರರು ಹೇಳುವುದನ್ನು ಕೇಳುವುದು ನಮ್ಮ ಸೌಜನ್ಯ ಮತ್ತು ಸಭ್ಯತೆ. ಇತರರ ಮಾತುಗಳಿಂದ ಎಷ್ಟೋ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಯಾರಾದರೂ ಮೌನವಾಗಿದ್ದರೆ ಅವರಿಗೆ ಹೇಳಲು ಏನೂ ವಿಷಯ ಇಲ್ಲ ಅಂತಲ್ಲ. ಅವರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಜಾಣರು. ಮಾತಿಗೆ ಮಾತು ಬೆಳೆಸುತ್ತಾ ಹೋದರೆ ಎಲ್ಲವೂ ಕಷ್ಟ ನಷ್ಟ, ಮೌನವಾಗಿದ್ದರೆ ಎಲ್ಲವೂ ಸುಲಭ. ಹೌದಿಲ್ರಿ? ಮಾತು ಎಲ್ಲಿ ಬೇಕೋ, ಎಲ್ಲಿ ನಮಗೆ ಬೆಲೆ ಅದನೋ ಅಲ್ಲಿ ಮಾತ್ರ ಮಾತನಾಡಬೇಕು. ಎಲ್ಲಿ ಬೆಲೆ ಇಲ್ಲವೋ ಅಲ್ಲಿ ಮಾತನಾಡಲಿಕ್ಕೂ ಹೋಗಬಾರ್ದು. ಎಷ್ಟು ಚಂದ ಅದ ನೋಡ್ರಿ ಇದು. ಇದರಿಂದ ಕಲಿಯುವುದು ಬಹಳಷ್ಟು ಇರ್ತದೆ. ಮತ್ತು ನಾವು ಬರೀ ಮಾತನಾಡುವುದು ಅಷ್ಟೇ ಅಲ್ಲ, ಇನ್ನೊಬ್ಬರು ನಮ್ಮ ಮುಂದಿನವರು ಏನು ಮಾತಾಡ್ತಾರೆ ಕಂಪ್ಲೀಟಾಗಿ ಮಾತನಾಡೋದನ್ನು ಕೇಳಿ ನಾವು ಉತ್ತರ ಕೊಡೋದು, ಅದು ಅಂತೂ ಎಷ್ಟು ಗೊತ್ತೇನ್ರಿ. ಕಂಪ್ಲೀಟ್ ಬಹಳ ಮಂದಿನ ಅಬ್ಸರ್ವ್ ಮಾಡಿ ನೋಡ್ರಿ ನೀವು. ಮುಂದಿನವ್ರು ಮಾತಾಡೋದು ಕಂಪ್ಲೀಟಾಗಿ ಅವ್ರಿಗೆ ಕಂಪ್ಲೀಟ್ ಮಾಡಲಿಕ್ಕೆ ಬಿಡಂಗಿಲ್ಲ. ಸೆಂಟೆನ್ಸ್ ಎಲ್ಲ ಕಾಮನೇ, ಫುಲ್ ಪಾಯಿಂಟ್ ಇಲ್ಲೇ ಇಲ್ಲ, ಅರ್ಧನೇ. ಅದಕ್ಕೆ ಅದು ಇರಬಾರ್ದು ರೀ. ಯಾಕಂದ್ರೆ ಏನೋ ಒಂದು ವಿಷಯವನ್ನು ಹೇಳುತ್ತಿರ್ತಾರೆ, ಅದನ್ನು ಕೇಳುವ ಸೌಜನ್ಯತೆ ಸಭ್ಯತೆ ನಮ್ಮಲ್ಲಿ ಇತ್ತು ಅಂತಂದ್ರೆ ಅದಕ್ಕೆ ಕರೆಕ್ಟಾದ ಆನ್ಸರ್ ನಾವು ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಮುಂದಿನವರು ಏನು ಹೇಳಲಿಕ್ಕತ್ತಾರ ಅದನ್ನು ಕಂಪ್ಲೀಟಾಗಿ, ಒಬ್ಬೊಬ್ಬರು ಇನ್ನೂ ಏನೋ ಹೇಳುತ್ತಿರ್ತಾರೆ, ಅವ್ರು ಅರ್ಧ ಹೇಳಿರ್ತಾರೆ, ಅದು ಇನ್ನೂ ಕಂಪ್ಲೀಟೇ ಮಾಡ್ಲಿಕ್ಕೆ ಬಿಡಂಗಿಲ್ಲ. ತಾವೇ ಜಡ್ಜ್ ಮಾಡಿಬಿಡ್ತಾರೆ, ಏನು ಇದನ್ನೇ ಹೇಳಕ್ಕಿದ್ದಿ ಹೇಳಂತೇಳಿ. ಹಂಗೆ ಅನ್ಲಿಕ್ಕೆ ಹೋಗಬಾರ್ದು. ಕಂಪ್ಲೀಟಾಗಿ ಏನು ಹೇಳೋರಿದ್ದಾರೆ ನಾವು ಕೇಳಿಕೊಂಡು ಉತ್ತರವನ್ನು ಕೊಡೋದು ಒಳ್ಳೆಯದು. ನೋಡ್ರಿ ಇವತ್ತಿನ ರಂಗೋಲಿ ಹೆಂಗಾಗ್ಯದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಒಳ್ಳೆಯ ಸಂಬಂಧಗಳನ್ನು ಹೆಚ್ಚು ಗೌರವಿಸಿ ಪ್ರೀತಿಸಿ ಮಾತನಾಡುತ್ತಾ ಉಳಿಸಿಕೊಳ್ಬೇಕು. ಒಳ್ಳೆಯ ಸಂಬಂಧಗಳನ್ನು ಹೆಚ್ಚು ಗೌರವಿಸಿ ಪ್ರೀತಿಸಿ ಮಾತನಾಡುತ್ತಾ ಉಳಿಸಿಕೊಳ್ಬೇಕು. ಕೆಟ್ಟ ಸಂಬಂಧಗಳನ್ನು ಆದಷ್ಟೂ ಮೌನವಾಗಿದ್ದು ದೂರ ಮಾಡಿಕೊಳ್ಳಬೇಕು. ಕೆಲವೊಮ್ಮೆ ಮೌನ ಮಾತುಗಳನ್ನೆಲ್ಲ ಹೇಳಿಬಿಡುತ್ತದೆ. ಹೌದಿಲ್ರಿ? ಎಷ್ಟು ಚಂದ ಅದ ನೋಡ್ರಿ. ಇದು ಬಹಳ ಅರ್ಥಪೂರ್ಣ ಅದ ನೋಡ್ರಿ ಇವತ್ತಿನ ಅಡುಗೆ. ಅದಕ್ಕೂ ಮೊದಲು ನಿನ್ನೆ ಅಂತೂ ರಂಗೋಲಿ ನೋಡಿರಿ, ಮತ್ತು ಬಹಳಷ್ಟು ಪ್ರಶ್ನೆಗಳಿತ್ತು. 2 ಏಕಾದಶಿ ಬಂದಿರೋದ್ರಿಂದ ನಾನೇನು ಮಾಡಿದೆ, ಮೊನ್ನೆ ಹಾಕಿದ ಏಕಾದಶಿ ರಂಗೋಲಿ ನಿನ್ನೆ ತೆಗೆದು, ಮತ್ತು ನಿನ್ನೆ ಏನದು ಸೋಮವಾರ ಶಿವಮುಷ್ಟಿ ಪೂಜೆ ಮಾಡಿ ಮತ್ತು ದಿನನಿತ್ಯದ ರಂಗೋಲಿಗಳನ್ನೇ ಹಾಕಿ ಅಷ್ಟು ಮಾಡೀನಿ. ಅವಿಷ್ಟು ಕಮೆಂಟ್ಸ್ ಬಂದಿದ್ದು. ಮತ್ತು ಬಹಳಷ್ಟು ಜನರು ಸಾರಿ ಹಾಕಲಿಕ್ಕೆ ನಾನೇನು ನಂಬರ್ ಕೊಟ್ಟಿರ್ತೀನಿ ಅದರೊಳಗೆ ಬಹಳಷ್ಟು ಮಂದಿ ಪ್ರಶ್ನೆಗಳನ್ನು ಕೇಳ್ತೀರಿ. ಆ್ಯಕ್ಚುಲಿ ಅದು ಮೊಬೈಲ್ ನನ್ನ ಹತ್ರ ಇರೋದಿಲ್ಲ ರೀ, ಅದು ಏನದ ನನ್ನ ಮಗಳ ಹತ್ರ ಇರ್ತದೆ. ಹಾಗಾಗಿ ಆನ್ಸರ್ ಮಾಡಲಿಲ್ಲ ಅಂದರೂ ನೀವೇನು ತಪ್ಪು ತಿಳ್ಕೊಳಿಕ್ಕೆ ಹೋಗಬೇಡ್ರಿ. ನಾ ಮೊಬೈಲ್ ಹಿಡಿಯಂಗೇ ಇಲ್ಲ, ನನ್ನ ಮೊಬೈಲ್ ಬೇರೆನೇ ಅದ. ಹಾಗಾಗಿ ನೀವು ಅದರೊಳಗೆ ಏನೇನೋ ಪ್ರಶ್ನೆಗಳನ್ನು ಕೇಳಿರ್ತೀರಿ.
ಮತ್ತು ಈ ಕಮೆಂಟ್ ಸೆಕ್ಷನ್ ಅನ್ನೋದು ಯಾಕೆ ಇರ್ತದೆ? ಮತ್ತು ಒಂದೇ ಪ್ರಶ್ನೆಯನ್ನು 3-4 ಸಾರಿ ಹಾಕಿದರೆ ನಾನು ಎಷ್ಟು ಸಾರಿ ಆನ್ಸರ್ ಮಾಡಬೇಕು? ಮತ್ತು ನಿಮಗೆ ಅನ್ನಿಸ್ತದ ನಾ ಎಷ್ಟು ಸಾರಿ ಪ್ರಶ್ನೆ ಮಾಡಿದರೂ ನೀವು ಉತ್ತರನೇ ಹೇಳಲಿಕ್ಕತ್ತಿಲ್ಲ ಅಂಥೇಳಿ. ಕೆಲವೊಂದು ಪ್ರಶ್ನೆಗಳಿಗೆ ನನ್ನ ಹತ್ರನೇ ಉತ್ತರ ಇರಂಗಿಲ್ಲ. ಅವನ್ನ ನಿಮ್ಮ ಹಿರಿಯರ ಹತ್ರ, ನಿಮ್ಮ ಮನೆಯವರ ಹತ್ರ, ಮನೆ ಮಂದಿ ಹತ್ರನೇ ಕೇಳಿ ತಿಳ್ಕೊಳ್ಳೋದು ಒಳ್ಳೆಯದು. ಅದನ್ನು ನಾನು ಆನ್ಸರ್ ಮಾಡಲಿಲ್ಲ ಅಂದ್ರೆ ನೀವೇ ಅದನ್ನು ತಿಳ್ಕೊಳ್ಳೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ನೀವು ಏನೂ ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಕೆಲವೊಂದು ಪ್ರಶ್ನೆಗಳು ಮೊದಲಿಂದೇ ನಮ್ಮ ಮನೆಯೊಳಗೆ ಏನು ಪದ್ಧತಿ ಬಂದಿರ್ತಾವೆ ಅದನ್ನೇ ಮಾಡಿಕೊಂಡು ಹೋಗ್ಬೇಕು ನಾವು. ಹಾಗಾಗಿ ಅಂಥ ಕೆಲವೊಂದು ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇರೋದಿಲ್ಲ. ನೋಡ್ರಿ, ಇವ್ನು ನನ್ನ ಮಗಳು ಹಾಕ್ಯಾಳ, ಇಬ್ಬರೂ ಹಾಕ್ತಾರೆ. ಅವರು ಇಬ್ಬರು ಒಂದೊಂದು ಮಣಿ ಮಾಡ್ಕೊಂಬಿಟ್ಟಾರ ನೋಡ್ರಿ. ಹಿಂಗೆ ದೊಡ್ಡ ದೊಡ್ಡ ಮಣಿ ಮಾಡ್ಕೊಂಡು ಅಲ್ಲಿ ಒಂದೊಂದು ಮಾಡೊಳಗೆ ಒಬ್ರು ಕೆಳಗೆ ಒಬ್ರು ಮೇಲೆ ಹಿಂಗೆ ಇಟ್ಕೋತಾರೆ. ಹಾಗೆ ಗಣಪತಿ ಪೂಜೆ, ಇದು ಶಿವಮುಷ್ಟಿ ಪೂಜೆ. ನಿನ್ನಿದು ನಮ್ಮದು ಇಷ್ಟದ. ಇನ್ನು ಅಡುಗೆ ಮಾಡೋಣ್ರಿ. ಸಿಂಪಲ್ ಆದ ಅಡುಗೆ ಮೊದಲೇ ಹೇಳಿಬಿಟ್ಟೀನಿ. ಯಾಕಂದರೆ ಇವತ್ತು ಭಾಳ ಜಲ್ದಿ ಅಡುಗೆ ಮಾಡಬೇಕಾಗ್ಯದ. ಹಾಗಾಗಿ ಸಿಂಪಲ್ ಆದ ಅಡುಗೆನೇ ಮಾಡೀನಿ. ನಿಮ್ಮ ಮನೆಯೊಳಗೆ ಇವತ್ತು ದ್ವಾದಶಿ ಏನು ಸ್ಪೆಷಲ್ ಆಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಒಂದು ಸ್ಪೆಷಲ್ ಚಟ್ನಿ ಮಾಡೀನಿ, ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು. ನೀವು ಟ್ರೈ ಮಾಡಿ ಹೇಳ್ರಿ ಹೆಂಗಾಗಿತ್ತು ಅಂಥೇಳಿ. ಖರೇನೆ ಭಾಳ ಇಷ್ಟಪಡ್ತಾರೆ ಎಲ್ಲರೂ. ಭಾಕ್ರಿ, ಚಪಾತಿ ಎಲ್ಲದಕ್ಕೂ ಹೇಳಿ ಮಾಡಿಸಿದ ಚಟ್ನಿ ನೋಡ್ರಿ, ಅಷ್ಟು ಇಷ್ಟಪಡ್ತಾರೆ. ಖರೆ ಅಂದ್ರೆ ಭಾಳ ಅಷ್ಟು ಟೇಸ್ಟ್ ಆಗಿತ್ತು. ಮತ್ತು ಇವತ್ತಿನಿಂದ ದದಿ ವ್ರತ ಸ್ಟಾರ್ಟು. ಅದರ ಮಜ್ಜಿಗೆ ಬರ್ತದೆ, ಮೊಸರು ಮಾತ್ರ ಬರೋಂಗಿಲ್ಲ. ಎಲ್ಲ ಕಾಯಿ ಪಲ್ಯ ಎಲ್ಲನೂ ಬರ್ತಾವೆ, ಕಾಳು ಕಾಯಿ ಪಲ್ಯ ಎಲ್ಲನೂ ಬರ್ತಾವೆ, ಮೊಸರು ಒಂದು ಬರೋಂಗಿಲ್ಲ. ಈಗ ದ್ವಾದಶಿ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬರ್ಶನ್ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಇವತ್ತಿನ ಅಡುಗೆಯನ್ನು ಸ್ಟಾರ್ಟ್ ಮಾಡೋಣ್ರಿ. ಈಗ ನೋಡ್ರಿ, ಒಂದು ಸೈಡ್ ನಾನು ನವಣಕ್ಕಿ ಒಳಗೆ ಒಂದು ಬೇರೆ ಬೇರೆ ಟೈಪ್ ಬರ್ತಾವೆ ನೋಡ್ರಿ, ಊದಲು ಅಂತೇಳಿ ಅವನ್ನ ಇಟ್ಟೀನಿ. ಒಂದು ಕಡೆ ಹೆಸರು ಬೇಳೆ ಕುದಿಲಿಕ್ಕೆ ಇಟ್ಟೀನಿ, ಒಂದು ಸೈಡ ಹೆಸರು ಕಾಳು ಇಟ್ಟೀನಿ. ಇಷ್ಟು ಇನ್ನೊಂದು ಸೈಡ ಚಟ್ನಿಗೆ ಇಡ್ತೀನಿ. ನೋಡ್ರಿ ಯಾವ ಚಟ್ನಿ ಮಾಡ್ಲಿಕ್ಕತ್ತೀನಿ ಅಂಥೇಳಿ. ಕಸಕ್ ಟೊಮೆಟೊ, ಹಸಿ ಮೆಣಸಿನಕಾಯಿ, ಅದರ ಒಳಗೆ ಹೀರೆಕಾಯಿ ಇಷ್ಟೆಲ್ಲ ಹಾಕಿ ಒಂದು 2 ಮುಷ್ಟಿಯಷ್ಟು ಹಸಿ ಶೇಂಗಾ ಹಾಕಿ, ಕೊತ್ತಂಬರಿ ಹಾಕಿ ಚೆಂದಾಗಿ 1 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಚೆಂದಾಗಿ ತಾಳಿಸ್ಕೊಂಡು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಟೇಸ್ಟ್ ಬರಲಿಕ್ಕೆ ಅಷ್ಟು ಬೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಏನು ಹೇಳ್ರಿ ಅದ್ರ ಟೇಸ್ಟು ಅಷ್ಟು ಸೂಪರಾಗಿ ಇರ್ತದೆ ನೋಡ್ರಿ. ನೀವು ಟ್ರೈ ಮಾಡಿರಿ. ಮತ್ತು ಇದನ್ನೇನರ ನೀವು ಟ್ರೈ ಮಾಡಿದ್ರಿ ಅಂತಂದ್ರೆ, ಇದೇ ಫಸ್ಟ್ ಟೈಮು ಅಂದರೆ ಆ್ಯಕ್ಚುಲಿ ನಾನು ಹೀರೆಕಾಯಿ ಪಲ್ಯನೂ ಮಾಡೋ ವಿಚಾರ ಮಾಡಿದ್ದೀರಿ. ಅದೇನಾಯಿತು, ಹೆಸರು ಕಾಳು ಪಲ್ಯ ಮಾಡ್ಲಿಕ್ಕೆ ಇಟ್ಟಿನಿಲ್ಲ, ಮತ್ತೆ ಯಾಕೆ 2 ಪಲ್ಯ ಮಾಡೋದು ಅಂಥೇಳಿ ಇದನ್ನೊಂದು ಸ್ಪೆಷಲ್ ನೋಡೋಣ ಡಿಫ್ರೆಂಟಾಗಿ ಹೆಂಗೆ ಆಗ್ತದೆ ಅಂತ ತಿಳ್ಕೊಂಡು ಈ ಕಸಕ್ ಟೊಮೆಟೊ ಒಳಗೆ ಹೀರೆಕಾಯಿ ಹಾಕಿ ಮಾಡಿದೆ. ಖರೆ ಟೇಸ್ಟ್ ಮಾತ್ರ ಅಮೇಝಿಂಗ್ ಟೇಸ್ಟು ನೋಡ್ರಿ. ಇಷ್ಟೆಲ್ಲ ಹಾಕಿನಿ, ಕೊತ್ತಂಬರಿನೂ ಸ್ವಲ್ಪ ಹಾಕಿನಿ, ಚೆಂದಾಗಿ ತಾಳಿಸ್ಕೋಬೇಕ್ರಿ. ಇಷ್ಟು ಮಾಡೋದು ನೋಡ್ರಿ. ಮತ್ತು ಆದಷ್ಟು ಸಿರಿಧಾನ್ಯನೇ ಯೂಸ್ ಮಾಡಿರಿ. ಯಾಕಂದ್ರೆ ಅದು ಫಸ್ಟಿಗೆ ಟೇಸ್ಟ್ ಹತ್ತಂಗಿಲ್ಲ. ಬರೀ ಇದು ಊದಲು ಅಂತ ಇವತ್ತು ಮಾಡ್ಲಿಕ್ಕತ್ತೀನಿಲ್ಲ ನಾನು, ಅದಂತೂ ಸೇಮ್ ನೋಡ್ಲಿಕ್ಕೆ ಅಷ್ಟೇ ಬೇರೆ ಅನ್ನಿಸ್ತದೆ, ಬಟ್ ಬಾಯಿ ಒಳಗೆ ಟೇಸ್ಟ್ ಮಾತ್ರ ಅನ್ನದ ಥರನೇ ರೀ. ಅದಕ್ಕೆ ಆದಷ್ಟು ವೈಟನ್ನು ಅಕ್ಕಿ ಅನ್ರಿ, ಸಕ್ಕರೆ ಅನ್ರಿ, ಮೈದಾ ಅನ್ರಿ, ಉಪ್ಪು ಸಮೇತ ಜಾಸ್ತಿ ಇಲ್ಲ. ಅಂದರೆ ಆ್ಯಕ್ಚುಲಿ ಉಪ್ಪು ಸಮೇತ ಮೇಲೆ ಹಚ್ಕೊಳ್ಳಬಾರ್ದಂತ. ಅಡುಗೆಗೆ ಏನು ಯೂಸ್ ಮಾಡಿರ್ತೀವಿ ಅದನ್ನು ಕೂಡ ಕಡಿಮೆನೇ. ಯಾಕಂದ್ರೆ ನಾವೆಲ್ಲ ಕೆಲಸ ಭಾಳ ಕಡಿಮೆ ಮಾಡ್ತೀವಿ. ಅದಕ್ಕೆ ಅವನ್ನೆಲ್ಲ ನಾವು ಅರಗಿಸ್ಕೊಳ್ಳುವಂಥ ಪವರ್ ಬೇಕಲ್ರಿ. ಈಗ ಶುಗರ್ ಯಾಕೆ ಜಾಸ್ತಿ ಬರ್ತದೆ ಇದ್ರ ಸಲುವಾಗಿ. ಮತ್ತು ಇನ್ನೂ ಒಂದೇನು, ಮೊದಲಿನವ್ರು ಯಾರೂ ಇಷ್ಟು ಸಕ್ಕರೆ ಐಟಮ್ಸ್ ತಿಂತಿದ್ದಿಲ್ಲ, ಬೆಲ್ಲ ಹಾಕಿ ಚಹಾ ಮಾಡ್ತಿದ್ರು ಅವರು. ಹಾಲು ಸತಕ್ಕೆ ಭಾಳ ಆ್ಯಡ್ ಮಾಡ್ತಿದ್ದಿಲ್ಲ ನೋಡ್ರಿ ನೀವು. ಮತ್ತು ಸಕ್ರೆ ಯಾವಾಗೋ ಒಂದು ಸಾರಿ ಉಂಡೆ ಮಾಡೋದು ಹಬ್ಬಕ್ಕೆ ಮಾತ್ರ. ಈಗ ನಮಗೆ ಹಬ್ಬಗಳ ವಿಶೇಷತೆ ಇಲ್ಲವೇ ಇಲ್ಲ. ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲ, ಆದ್ರೆ ನಮಗೆ ಯಾವಾಗ ಏನು ಬೇಕೋ ಅದನ್ನು ಮಾಡ್ಕೊಂಡು ತಿಂತೀವಿ ನಾವು. ಯಾಕೆ ಫೆಸಿಲಿಟೀಸ್ ಭಾಳ ಆಗ್ಯಾವ ನಮಗೆ. ದುಡ್ಡು ಅವಾಗೇನೂ ಇರ್ತಿದ್ದೇ ಇಲ್ಲ. ಹೀಗಾಗಿ ಅವ್ರು ತೊಗೊಂಡು ತಿನ್ನಬೇಕು ಅಂದರೂ ಅಷ್ಟು ಇರ್ತಿದ್ದಿಲ್ಲ. ಅದೆಲ್ಲ ಒಳ್ಳೆಯದೇ ಆಗ್ತಿತ್ತು. ಅವ್ರು ದಿನನಿತ್ಯ ಭಾಕ್ರಿ, ಚಪಾತಿನೂ ಯಾವಾಗೂ ಒಂದು ಸಾರಿ, ಡೈಲಿ ಚಪಾತಿ ಇಲ್ಲ. ಮತ್ತು ನಮ್ಮ ಸ್ಕೂಲಿಗೇನು ಮೊನ್ನೆ ಬಂದಿದ್ರಲ್ರಿ, ಗೆಸ್ಟಾಗಿ ಇನ್ವೈಟ್ ಮಾಡಿದ್ವಿ, ಡಾಕ್ಟ್ರನ್ನೇ ಇನ್ವೈಟ್ ಮಾಡಿದ್ವಿ ನಾವು. ಖರೆ ಭಾಳ ಚಂದ ಹೇಳಿದರು. ಅವ್ರು ಏನು ಹೇಳಿದ್ರು ಅಂತ ನಿಮ್ಮ ಜೊತೆ ಇನ್ನೊಂದು ಸರಿ ನಾನು ಶೇರ್ ಮಾಡ್ಕೋತೀನಿ. ಈಗ ನೋಡ್ರಿ, ಒಂದು 3-4 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು, ಕರಿಬೇವು ಎಲ್ಲ ಹಾಕಿ ಒಂದಿಷ್ಟು ಒಗ್ಗರಣೆ ತೆಗಿತೀನಿ.
ಅದು ಎದಕ್ಕೆ ತೆಗಿತೀನಿ ರೀ? ಚಟ್ನಿಗೆ ತೆಗಿತೀನಿ. ಇನ್ನು ಇದರೊಳಗೆ ಏನದ, ಒಂದು ಸೂಡು ಹುಣ್ಸಿಕ್ ಪಾಲಕ್ ಇದ್ದಿದ್ದಿಲ್ಲ, ಹೀಗಾಗಿ ಹುಣ್ಚಿಕ್ ಪಲ್ಯ ಅಂದ್ರೆ ಸ್ವಲ್ಪ ಹುಳಿಯಾಗೇ ಇರ್ತದೆ ರೀ ಅದು. ಅದಕ್ಕೆ ಆ ಹುಣ್ಚಿಕ್ ಪಲ್ಯ ಹುಳಿ ಒಳಗೆ ಹಾಕಿ ಮಾಡ್ಲಿಕತ್ತೀನಿ. ಈಗ ಒಂದು 3-4 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡದ. ಒಂದು 2-3 ಸ್ಪೂನು ಒಗ್ಗರಣೆ ತೆಗೆದೆ. ಉಳಿದ ಒಗ್ಗರಣೆಗೆ ನಾನು ಏನು ಹುಣ್ಸಿಕ್ ಪಲ್ಯ ಏನು ಹೆಚ್ಚಿ ಎಲ್ಲ ತೊಳೆದು ಚೆಂದಾಗಿ ಇಟ್ಕೊಂಡಿದ್ನಲ್ರಿ, ಅದನ್ನು ಒಗ್ಗರಣೆ ಒಳಗೆ ಹಾಕಿ ಚೆಂದಾಗಿ ತಾಳಿಸ್ಕೊಂಡು ಅದರೊಳಗೆ ಹೆಸರುಬೇಳೆ ಏನು ಕುದಿಲಿಕ್ಕೆ ಇಟ್ಟಿದ್ನಲ್ಲ, ಅರ್ಧ ಹೆಸರುಬೇಳೆ ಈ ಪಲ್ಯಕ್ಕೆ ಹಾಕ್ತೀನಿ. ಇನ್ನು ಅರ್ಧದೊಳಗೆ ಬೆಲ್ಲ ಹಾಕಿ ಪಾಯಸ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಮತ್ತು ಇನ್ನೂ ಒಂದಿಷ್ಟು ಕಮೆಂಟ್ಸ್ ಬಂದಿರ್ತಾವೆ, ನಮ್ಮ ಕಡೆ ಎಲ್ಲ ಹೆಸರುಬೇಳೆ ಪಾಯಸ ಮಾಡಂಗಿಲ್ಲ ಅಂಥೇಳಿ. ನಮ್ಮ ಕಡೆ ಎಲ್ಲ ಮಾಡ್ತಾರ್ರಿ, ಅದೇನಿಲ್ಲ. ಒಂದೊಂದು ಕಡೆ ಒಂದೊಂದು ರೂಲ್ಸು, ಒಂದೊಂದು ಪದ್ಧತಿ. ಯಾರ್ದು ಬೇಕಾದರೂ ಒಬ್ಬೊಬ್ರ ಬಾಯಿಂದ ಕೇಳ್ರಿ, ಒಬ್ಬೊಬ್ರ ಬಾಯಿಂದ ಒಂದೊಂದು ಇರ್ತಾವೆ. ಅದಕ್ಕೆ ಆದಷ್ಟು ನಮ್ಮ ಸೈಡೆಲ್ಲ ಹೆಂಗಿರ್ತದೆ, ನಾವೆಲ್ಲ ಹೆಂಗೆ ಮಾಡ್ಕೊಂಡು ಬಂದಿರ್ತೀವಿ ಅದನ್ನು ಮಾಡ್ತಿರ್ತೀನಿ. ಒಬ್ಬೊಬ್ರ ಸೈಡ್ ಇದನ್ನು ಮಾಡಂಗಿಲ್ಲ ಅಂತ ಹೇಳಿರ್ತೀರಿ. ನಿಮ್ಮ ಕಡೆ ಹೆಂಗದನೋ ಅದನ್ನು ಫಾಲೋ ಮಾಡಿರಿ. ನೋಡಿರಿ, ಒಂದು ಅರ್ಧ ಹೆಸರುಬೇಳೆ ಇದಕ್ಕೆ ಹಾಕಿದ್ದು ನಾನು ಹುಣ್ಚಿಕ್ಕ ಹುಳಿಗೆ. ಇನ್ನೊಂದಿಷ್ಟಕ್ಕೆ ಬೆಲ್ಲ ಹಾಕಿ 1-2 ಕುದಿಸಿಬಿಡ್ತೀನಿ. ಈ ಕಡೆ ಹೆಸರು ಕಾಳು ಕುದಿಲಿಕತ್ತಾವ, ಅದನ್ನು ಒಗ್ಗರಣೆ ಹಾಕಿ ಪಲ್ಯ ಮಾಡ್ತೀನಿ. ಹೆಸರು ಕಾಳು ಪಲ್ಯ, ಹೆಸರು ಹಿಂಡಿ ಪಲ್ಯ ಅಂತೀವಲ್ರಿ. ಹೆಸರು ಹಿಂಡಿ ಪಲ್ಯ ಅಂತೂ ಭಕ್ರಿಗೆ, ಚಪಾತಿಗೆ, ಅನ್ನಕ್ಕೂ ಅಷ್ಟು ಟೇಸ್ಟ್ ಆಗ್ತದೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಪ್ರೋಟೀನ್ ಹೆಸರು ಕಾಳಂತೂ, ಕಾಳುಗಳು ಎಲ್ಲವೂ ಪ್ರೋಟೀನೇ. ದಿನನಿತ್ಯ ಒಂದು ಕಾಳಾದರೂ ಇರಬೇಕು. ನಾವು ಮೊಳಕೆ ಕಾಳುಗಳನ್ನೇ ತಿಂತೀವಿ, ಅವು ತಿನ್ನಲಾರ್ದಾಗ ನಾನು ಪಲ್ಯ ಮಾಡಿರ್ತೀನಿ. ಇಷ್ಟದ ನೋಡ್ರಿ. ಈಗ ಹುಳಿಗೆ ಏನದ, ಮಸಾಲೆ ಪುಡಿ, ಸ್ವಲ್ಪ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣ್ಸಿಕ್ಕು ಹುಳಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿ 1-2 ಕುದಿಸಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಹುಣ್ಸಿಕ್ ಹುಳಿ ರೆಡಿ ಆಗ್ತದೆ ನೋಡ್ರಿ. ಮತ್ತು ಈ ಹೆಸರುಬೇಳೆ ಜಾಗದಾಗ ನೀವು ತೊಗರಿಬೇಳೆನೂ ಹಾಕ್ಬೋದು, ಅಥವಾ ಕಡಲೆಬೇಳೆ ಬರಂಗಿಲ್ಲ ರೀ, ಹೆಸರುಬೇಳೆ ತೊಗರಿಬೇಳೆ ಬರ್ತಾವೆ. ಇಷ್ಟು ಹಾಕಿದ್ರೆ ಚಲೋ ಆಗ್ತದೆ. ಈಗ ಇದಿಷ್ಟು ಚಟ್ನಿ ಮಿಕ್ಸಿ ಮಾಡಿ ತಗೊಂಡ್ಬಿಡ್ತೀನಿ. ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಇಷ್ಟೇ ಹಾಕೋದು. ನೋಡ್ರಿ, ಚಟ್ನಿ ಮಸ್ತಾಗ್ಯದ, ಕಲರು ಸೂಪರಾಗಿ ಬಂದದ. ಯಾಕಂದರೆ ಹೀರೆಕಾಯಿ ಗ್ರೀನಿಶ್ ಆಗಿಬಿಟ್ಟದ ಚಟ್ನಿ. ಹಸಿ ಮೆಣಸಿನ್ಕಾಯಿನೂ ಗ್ರೀನ್, ಹಸಿ ಟೊಮೆಟೊ, ಕಸಕ್ ಟೊಮೆಟೊನೂ ಗ್ರೀನ್ ಇರ್ತಾವೆ, ಸ್ವಲ್ಪ ಕೊತ್ತಂಬರಿನೂ ಹಾಕ್ಯದ, ಎಲ್ಲ ಗ್ರೀನ್ ಚಟ್ನಿ ರೆಡಿ ಆಯಿತು. ಇಷ್ಟಾದಮೇಲೆ ಇದರೊಳಗೆ ಒಗ್ಗರಣೆ ಅಂತೂ 1-2-3 ಸ್ಪೂನ್ ತೆಗೆದು ಇಟ್ಕೊಂಡಿದ್ದೆ. ಅದೇ ಒಗ್ಗರಣೆ ಒಳಗೆ ಚಟ್ನಿ ಕಲಿಸಿದೆ. ಇನ್ನು ಹೆಸರುಬೇಳೆ ಪಾಯಸಕ್ಕೆ ಸ್ವಲ್ಪ ಬೆಲ್ಲ, ಮನುಕ, ಗೋಡಂಬಿ, 1-2 ಏಲಕ್ಕಿ ಹಾಕಿ 1 ಕುದಿಸಿ ಇಳಿಸ್ಬಿಡ್ತೀನಿ. ಪಾಯಸ ಸ್ವಲ್ಪ ಮಾಡೀನಿ. ನಾವು ಸ್ವೀಟ್ ಸಿಕ್ಕಾಪಟ್ಟೆ ತಿಂತೀವಿ, ನೋಡ್ತಿರಲ್ಲ. ಶ್ರಾವಣ ಮಾಸನಾಗ ಎಲ್ಲ ಅಗ್ದಿ ಲಿಮಿಟೆಡ್ ಸ್ವಲ್ಪ ಮಾಡ್ಲಿಕ್ಕತ್ತೀನಿ ರೀ. ಸ್ವೀಟ್ ತಿನ್ನಬೇಕು, ಸ್ವಲ್ಪ ತಿನ್ನಬೇಕು, ಅದು ಸ್ವಲ್ಪ ಬೆಲ್ಲದ ಐಟಮ್. ಯಾಕಂದ್ರೆ ಪಿತ್ತ ಆಗಬಾರ್ದು ಅಂಥೇಳಿ, ಅತಿಯಾಗಿ ಅದೇ ಆಗಬಾರ್ದು, ಹೌದಿಲ್ರಿ? ನೋಡ್ರಿ, ಇನ್ನೊಂದು ಏನು ಮಾಡ್ಲಿಕ್ಕತ್ತೀನಿ ಅಂತೀರಿ. ಈಗ ಇನ್ನೊಂದು ಬುಟ್ಟಿ ಒಳಗೆ 2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿದೆ. ಅದರೊಳಗೆ ಹೆಸರು ಕಾಳು ಕುದಿಸಿಟ್ಕೊಂಡು ಹೆಸರು ಕಾಳು ಹಾಕಿಬಿಟ್ಟೆ. ಇನ್ನು ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಪುಡಿ, ಮಸಾಲೆ ಪುಡಿ, ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕಿ ಅದನ್ನು ಕೂಡ 1-2 ಕುದಿಸಿ ತೆಗೆದುಬಿಟ್ಟೆ ಅಂದ್ರೆ ಮುಗೀತು ನೋಡ್ರಿ. ಮಸ್ತ್ ಟೇಸ್ಟಿಯಾದ ಹೆಸರು ಕಾಳು ಪಲ್ಯ, ಹೆಸರು ಹಿಂಡಿ ಪಲ್ಯ ರೆಡಿ ಆಯಿತು ನೋಡ್ರಿ. ಇವತ್ತಿನ ಅಡುಗೆ ಇಷ್ಟಾಯಿತು. ಭಾಳ ಸಿಂಪಲ್ ಅವ, ಅಗ್ದಿ ಕಡಿಮೆ ಟೈಮ್ದೊಳಗೆ. ಅದರೊಳಗೂ 4 ಒಲೆ ಅವ, ಹಾಗಾಗಿ ಫಾಸ್ಟ್ ಅಡುಗೆ ಮುಗೀತು. ಇಷ್ಟು ಅಡುಗೆ ಆದಮೇಲೆ ಎಲ್ಲರೂ ಊಟ ಮಾಡಿಬಿಟ್ವಿ. ಆದರೆ ಏನು ಭಾಕ್ರಿ ಚಪಾತಿ ಏನು ಮಾಡಿಲ್ಲ ಏನಂತ ಕೇಳ್ತೀರಿ. ಚಪಾತಿ ಮಾಡಿದಿರಿ, ಬಟ್ ಅದ್ರ ವಿಡಿಯೋ ಮಾಡಿಲ್ಲ. ಹಾಗಾಯ್ತು. ಚಪಾತಿ ಬರೀ ಡಬ್ಬಿ ಸಲುವಾಗಿ ಅಷ್ಟೇ. ಎಲ್ಲರೂ 2 ಚಪಾತಿ ಹುಡುಗರು ಕಟ್ಕೊಂಡು ಹೋಗ್ತಾರಂಥೇಳಿ ಒಂದು 5-6 ಚಪಾತಿ ಅಷ್ಟೇ ಮಾಡಿದೆ. ಅದ್ರ ವಿಡಿಯೋ ಮಾಡಲಿಲ್ಲ ರೀ. ಯಾಕಂದ್ರೆ ಅವ್ರಿಗೂ ಕೆಲಸ ಇದ್ದು ರೀ, ಇಬ್ಬರಿಗೂ ವಿಡಿಯೋ ಮತ್ತು ಸ್ಟ್ಯಾಂಡ್ ಇಟ್ಕೊಂಡು ಮಾಡಬೇಕು. ಅದು ಬೇಡ ಅಂತ ತಿಳ್ಕೊಂಡು ಇಷ್ಟೆಲ್ಲ ಅಡುಗೆ ಆಯ್ತು ನೋಡ್ರಿ. ಅಡುಗೆ ಆಗಿ ಊಟ ಆದಮೇಲೆ ಅಷ್ಟು ನಾನು ಸ್ಟೀಲಿನ ಪಾತ್ರೆಗೆ, ಹಿತ್ತಾಳಿ ಪಾತ್ರೆ ಒಳಗೆ ಏನು ಇರ್ತಾವಲ್ಲ ರೀ, ಸ್ಟೀಲಿನ ಪಾತ್ರೆಗೆ ತೆಗೆದು ಅಷ್ಟು ಬರ್ಷನ್ ಕಟ್ಟಿ, ಅಡುಗೆ ಲಘು ಆಯಿತು ಅಂತಂದ್ರೆ ಬರ್ಷನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ಟೈಮ್ ನನಗೂ ರಗಡ್ ಹಿಂಗೆ ಇಷ್ಟೇ ಅಡುಗೆ ಇತ್ತಂದ್ರೆ ರೀ. ಇಲ್ಲಾಂದ್ರೆ ಭಾಳ ಏನೇನೋ ಇರ್ತಾವೆ ಇನ್ನೂ ಇಷ್ಟು ಕೆಲಸಗಳು. ಅವೆಲ್ಲ ಇದ್ದು ಅಂದ್ರೆ ಎಷ್ಟೋ ಸರಿ
ನಾನು ಬರ್ಶಿನ ಕಟ್ಟಿ ಹಂಗೆ ಬಿಟ್ಟು ಹೋಗಿರ್ತೀನಿ, ಬಂದ ಮೇಲೆ ತೊಳಿತೀನಿ. ಇಲ್ಲಾಂದ್ರೆ ನನ್ನ ಮಕ್ಕಳು ಹಿಂಗೆ ಯಾರು ಫಸ್ಟ್ ಬಂದಿರ್ತೀವಿ ಮನೆಗೆ ಇದ್ದದ್ದನ್ನು ನೀನೇ ಮಾಡಬೇಕು ಅದೇನಿಲ್ಲ. ಆದ್ರೆ ಅವ್ರಿಗೂ ಏನಾಗ್ತದೆ, ಕಾಲೇಜದ್ದು ಕೆಲಸ ಭಾಳ ಇರ್ತದೆ ರೀ. ಕಾಲೇಜ್ದಿಂದ ಬಂದ ಮೇಲೇನೂ ಏನೇನೋ ಕೆಲಸಗಳು ಇರ್ತವೆ. ಹಾಗಾಗಿ ಅವ್ರಿಗೆ ಮಾಡುವಂತ ಅನ್ನಂಗಿಲ್ಲ, ತಿಳಿದು ಮಾಡ್ತಾರೆ ಅವರು. ರೆಗ್ಯುಲರಾಗಿ ಏನಿಲ್ಲ, ಹಿಂಗೆ ಸಂಡೇ ಮೊನ್ನೆ ನೋಡ್ರಿ ಅದು ವಿಡಿಯೋ ಏನೋ ಪ್ಲ್ಯಾನ್ ಬಂದಿತ್ತು, ಮಾಡಿದರು. ಮಾಡೋಣ ಬಾ ಅಮ್ಮ ಇದನ್ನ ಅಂಥೇಳಿ, ನನಗೂ ಎಲ್ಲೋ ಸಂವೇರ್ ಅದು ಕರೆಕ್ಟ್ ಅನ್ನಿಸ್ತು, ಹಾಗಾಗಿ ಮಾಡಿದ್ವಿ. ನೀವು ಕೂಡ ಎಲ್ಲರೂ ಅದನ್ನು ನಗೆ ಚಟಾಕಿಗಳನ್ನು ಇಷ್ಟಪಟ್ರಿ. ಅಂಥವು ಇನ್ನೊಂದಿಷ್ಟು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ನೋಡ್ರಿ ಇಷ್ಟು ಫಾಸ್ಟಾಗಿ ಎಲ್ಲ ಕೆಲಸ ದಿನನಿತ್ಯ ಹಿಂಗಾದ್ರೆ ಮನೆಗೆ ಬರ್ತೀವಲ್ರಿ, ಎಲ್ಲ ಕ್ಲೀನ್ ಇತ್ತಂದ್ರೆ ಅದೊಂದು ಮನಸ್ಸಿಗೆ ಸಂತೋಷನೇ ಬೇರೆ, ಖುಷಿನೇ ಬೇರೆ, ನೆಮ್ಮದಿನೇ ಬೇರೆ. ಯಾಕಂದ್ರೆ ಬಂದ ಕೂಡಲೇ ಬರ್ಶನ್ ಕಟ್ಟಿ ಎಲ್ಲ ಹಂಗೆ ಇತ್ತಂದ್ರೆ ಇದಿಷ್ಟು ತೊಳಿಬೇಕಾ, ಮೊದ್ಲ ಬ್ಯಾಸತ್ತು ಬಂದಿರ್ತೀವ್ರೆ, ಅದಿಷ್ಟು ನೋಡಿದ ಕೂಡಲೇ ಏನು ಅನ್ನಿಸ್ತದೆ, ಇದು ಒಂದು ಮಾಡ್ಬೇಕಾ ಅಂದ್ ಮತ್ತಿಷ್ಟು ಬೇಸರಿಕೆ ಬರ್ತದೆ. ಹೌದಿಲ್ರಿ? ನನಗಂತೂ ಹಂಗೆ ಆಗ್ತದ್ರೆ, ನಿಮಗೆ ಹಂಗೆ ಆಗ್ತದಿಲ್ಲ ಗೊತ್ತಿಲ್ಲ. ನಂಗಂತೂ ಮತ್ತು ಇನ್ನೊಂದು ರೀ, ಕೆಲಸದ್ದು ನಾನು ಎಷ್ಟೋ ಸರಿ ಅಬ್ಸರ್ವ್ ಮಾಡೀನಿ. ಈಗ ಊಟ ಆತಲ್ರಿ, ಆದ ಕೂಡ್ಲೇನೆ ಆಮೇಲೆ ಮಾಡಿದ್ರೆ ಆತಂತ ಕೂತ್ವಿ ಅಂದ್ರೆ 1 ತಾಸು ಹೋಗ್ತದ್ರಿ. ಅದೇ ಇದಿಷ್ಟು ಮಾಡೇ ಕೂತ್ಬಿಟ್ರ ಆತಂದ್ರೆ 5 ನಿಮಿಷನಾಗೆ ಎಲ್ಲ ಕೆಲಸ ಆಗ್ತಿರ್ತದೆ ನೋಡ್ರಿ. ಲಘು 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 ಕೆಲಸ ಅದು ಅಂದ್ರೆ ಅದೇನೋ ಮನಸ್ಸಿಗೆ ತೃಪ್ತಿನೇ ಬೇರೆ ಇರ್ತದೆ ನೋಡ್ರಿ. ಮತ್ತು ನಿಮ್ಮ ಮನೆ ಒಳಗೆಲ್ಲ ಏನು ಸ್ಪೆಷಲ್ ಆಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂದು ಚೂರು ಶೇರ್ ಮಾಡ್ತೀರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.